ಈಗೋ ಅನ್ನೋದು ಎಷ್ಟೊಂದು ಡೇಂಜರ್ ಅಂತಂದರೆ ಅದು ಫಸ್ಟ್ ನಮ್ಮನ್ನು ಸುಟ್ಟು ಆಮೇಲೆ ನಮ್ಮೂರನ್ನ ಸುಡುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಇರೋ ಒಂದು ಕೇಸ್ನ ಇವತ್ತು ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಏನಂತಂದರೆ, ರೀಸೆಂಟಾಗಿ ಮಧುರೈ ಕೋರ್ಟ್ನಿಂದ ಒಂದು 9 ಜನರಿಗೆ ಗಲ್ಲು ಶಿಕ್ಷೆ ಜೊತೆಗೆ ಒಂದಿಷ್ಟು ಫೈನ್ನ ವಿಧಿಸ್ತಾರೆ. ಆ 9 ಜನ ಟೋಟಲ್ 10 ಜನ, ಅದರಲ್ಲಿ ಒಬ್ಬರು ಡೆತ್ ಆಗಿದ್ರು. ಸೊ 9 ಜನ ಯಾರಂತಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್, ದಟ್ ಈಸ್ ಪೊಲೀಸ್. ಅವರು ಏನಂತಂದರೆ, ಸೊ ಈ ಎಂಟೈರ್ ಕೇಸ್ನ ಅಂದರೆ ಇದು ಆಲ್ಮೋಸ್ಟ್ ಒಂದು 5ರಿಂದ 6 ವರ್ಷ ಕೆಳಗಡೆ ನಡೆದಿರೋದು ಘಟನೆ. ಸೊ ಅದು ರೀಸೆಂಟಾಗಿ ಅದರದ್ದು ಫೈನಲ್ ಜಡ್ಜ್ಮೆಂಟ್ನ ರೀಸೆಂಟಾಗಿ ಮಧುರೈ ಕೋರ್ಟ್ನಿಂದ ಹೊರಬಂದಿದೆ. ಸೊ ಇದು ತಮಿಳ್ನಾಡಿನ ಒಂದು ಸ್ಟೇಟಲ್ಲಿ ನಡೆದಿರೋ ಘಟನೆ. ಸೊ ಈ 9 ಜನ ಯಾರಂತಂದರೆ ಪೊಲೀಸ್ ಕಾನ್ಸ್ಟೇಬಲು, ಸಬ್ ಇನ್ಸ್ಪೆಕ್ಟರು, ಸೊ ಇವರೇ ಎಲ್ಲರು. ಸೊ ಇದರಲ್ಲಿ ಒಂದು ಲೇಡಿ ಕಾನ್ಸ್ಟೇಬಲಿಂದ ಎಂಟೈರ್ ಕೇಸ್ನ ಸ್ವರೂಪ ಚೇಂಜ್ ಆಗುತ್ತೆ. ಜೊತೆಗೆ ಆ 9 ಜನ ಏನು ಪೊಲೀಸರು ಇರ್ತಾರಲ್ಲ ಅವ್ರದ್ದು ಸೊ ಏನು ದರ್ಪ, ಅಧಿಕಾರ, ಈಗೋ ಅದೆಲ್ಲನೂ ಪುಡಿ ಹಾಕೋದು ಒಂದು ಲೇಡಿ ಕಾನ್ಸ್ಟೇಬಲಿಂದ. ಸೊ ಬನ್ನಿ, ಅದೇನಂತಂದರೆ, ಸೊ 2029 ಜೂನ್ 19 ಇದು ಲಾಕ್ಡೌನ್ ಇರುತ್ತೆ. ಸೊ ಆ ಟೈಮಲ್ಲಿ ಎಲ್ಲ ಅಂಗಡಿ ಕ್ಲೋಸ್ ಇರುತ್ತವೆ. ಬಟ್ ಅದೊಂದು ಸ್ಟೇಟ್ ವೈಸ್ ಡಿಫ್ರೆಂಟ್ ಟೈಮ್ ಸೆಟ್ ಮಾಡಿರ್ತಾರೆ. ಇಷ್ಟು ಗಂಟೆಗೆ ಓಪನ್ ಮಾಡಿ ಇಷ್ಟು ಟೈಮ್ಗೆ ಕ್ಲೋಸ್ ಮಾಡಬೇಕು ಅನ್ನೋದು ಮೇನು ಸ್ಟೇಟ್ ರಿಲೇಟೆಡ್ ಬಿಟ್ಟಿರೋದು. ಸೊ ಈ ಟೈಮಲ್ಲಿ ತಮಿಳ್ನಾಡಿನ ಒಂದು ಗವರ್ಮೆಂಟ್ ಏನು ಮಾಡಿರುತ್ತೆ, ಒಂದು 8 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡಬೇಕು, ಅದ್ರ ಒಳಗಡೆ ಕ್ಲೋಸ್ ಮಾಡಬೇಕು ಅನ್ನೋದೊಂದು ರೂಲ್ಸ್ನ ಹಾಕಿರ್ತಾರೆ. ಬಟ್ ಜಯರಾಜ ಎಂಬಾತ ಮೊಬೈಲ್ ಶಾಪ್ನ ನಡೆಸ್ತಿರ್ತಾನೆ. ಅದೇನೋ ಸ್ವಲ್ಪ ಲೇಟಾಗಿ ಮುಚ್ಚಿದ, ಅದೆಷ್ಟು ಗಂಟೆ, 8 ಗಂಟೆಗೆ. ಸೊ ಆ ಟೈಮಲ್ಲಿ ಪೊಲೀಸರು ರೌಂಡ್ಸ್ ಅಂತ ಹೋಗ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾನೆ ಅಂತಂದರೆ, ಜಯರಾಜ ಮತ್ತು ಪೊಲೀಸರ ನಡುವೆ ಸ್ವಲ್ಪ ವಾಗ್ವಾದ ಆಗುತ್ತೆ. ಸೊ ಮರ್ಯಾದೆ ಇರೋರು ಯಾರಾದರೂ ಆಗಲಿ ಕೆಟ್ಟ ಪದ ಅಂದರೆ ಅನ್ಸ್ಕೊಳ್ಳಲ್ಲ. ನಮಗೆಲ್ಲ ಗೊತ್ತು ಪೊಲೀಸ್ ಯಾವ ರೀತಿ ಮಾತಾಡ್ತಾರೆ ಅಂತ. ಎಲ್ಲರಲ್ಲ, ಕೆಲವೊಬ್ಬರು ಚೆನ್ನಾಗೂ ಇರ್ತಾರೆ, ಬಟ್ ಮೋಸ್ಟ್ ಆಫ್ ದೆಮ್ ನಾಟ್ ಗುಡ್ ಅಲ್ಲ. ಅವರು ಕೆಲವೊಂದು ಪದಗಳು ಸೊ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದೇನಾಗುತ್ತೆ, ಡೈರೆಕ್ಟಾಗಿ ಜಯರಾಜ್ಗೆ ತಡ್ಕೊಳಕ್ಕಾಗಲ್ಲ. ಅವರು ಸ್ವಲ್ಪ ವಾಗ್ವಾದ ನಡೀತದೆ. ಪೊಲೀಸರಿಗೆ ನಮ್ಮ ಹತ್ರನೇ ಈ ಥರ ಮಾತಾಡ್ತಾನೆ ಅಂತ ಕೇಳ್ಕೊಂಡು ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಚೆನ್ನಾಗಿ ಹೊಡಿತಾರೆ. ನಮಗೆಲ್ಲ ಗೊತ್ತು ಅವರಿಗೆ ಸುಮ್ಮನೆ ಇದ್ರೇ ಬಿಡಲ್ಲ. ಇನ್ನೋವ ಡೈರೆಕ್ಟಾಗಿ ಯಾರಾದರೂ ಏನಂದ್ರೆ ಬಿಡ್ತಾರಾ? ಇಲ್ಲ. ಸೊ ಅವನ ಮಗ ಯಾರು, ಬೆನ್ನಿಕ್ಸಿಗೆಲ್ಲ ಸ್ವಲ್ಪ ಚೆನ್ನಾಗಿ ಇದ್ದ. ಸೊ ಅಪ್ಪನಿಗೆ ಹೊಡೆದು ನೋಡಿದರೆ ಯಾರೂ ಸಹಿಸ್ಕೊಳ್ಳಲ್ಲ, ಡೈರೆಕ್ಟಾಗಿ ಬಿಡ್ಸಕ್ಕಂತ ಹೋಗ್ತಾನೆ. ಬಟ್ ಅವನಿಗೂ ಚೆನ್ನಾಗಿ ಹೊಡಿತಾರೆ. ಇವರೆಲ್ಲ ಸೊ ಅಧಿಕಾರ ಇದ್ದವ್ರಿಗೆ ಏನು ಮಾಡಿದ್ರೂ ಯಾರೂ ಕೇಳಲ್ಲ ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಹಂಗಾಗಿ ಈ ಜಯರಾಜ್ ಮತ್ತು ಬೆನ್ನಿಕ್ಸ್ನ ಚೆನ್ನಾಗಿ ಪೊಲೀಸರು ಹೊಡಿತಾರೆ. ಸಿಕ್ಕ ಒಂದು ಮಟೀರಿಯಲ್ಸ್ನ ತಗೊಂಡು ಹೊಡಿತಾರೆ. ಸೊ ಇಂಡಿಯನ್ ಲಾ ಪ್ರಕಾರ ಅವ್ರನ್ನ ವಿತಿನ್ 24 ಅವರ್ಸಲ್ಲಿ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡೋಗಿ ಒಂದು ಎಂಟೈರ್ದು ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಕೋವಿಡ್ ಇರೋದ್ರಿಂದ ಆ ಮ್ಯಾಜಿಸ್ಟ್ರೇಟ್ನು ಅವ್ರನ್ನ ಕರೆಕ್ಟಾಗಿ ವೆರಿಫೈ ಮಾಡಲ್ಲ. ಡೀಟೇಲ್ಸ್ನ ಯಾವುದು ಕರೆಕ್ಟಾಗಿ ತಗೊಳ್ಳಲ್ಲ. ಆಮೇಲೆ ಇವ್ರು ಏನು ಮಾಡಿರ್ತಾರೆ, ಚೆನ್ನಾಗಿ ಹೊಡೆದಿರ್ತಾರಲ್ಲ, ಇವ್ರು ಹೊಡೆದಿರೋ ರೀತಿ ಹೆಂಗಿತ್ತಂತಂದರೆ, ಇವ್ರಿಗೇನು ಬ್ಲಡ್ ಗಿಡ್ಡೆಲ್ಲ ಬಂದಿರುತ್ತಲ್ಲ, ಇವ್ರದ್ದು ಸ್ವಂತ ಬಟ್ಟೆ ಬಿಡಿಸಿ ಆ ಬ್ಲಡ್ಡನ್ನೆಲ್ಲ ಕ್ಲೀನ್ ಮಾಡ್ತಿರ್ತಾರಂತ. ಅಷ್ಟೊಂದು ಕೆಟ್ಟದಾಗಿ ಇವ್ರ ಹತ್ರ ನಡ್ಕೊಂಡಿರ್ತಾರೆ. ಯಾರೋ ಈ ಪೊಲೀಸರು. ಈ ಫೇಕ್ ಸರ್ಟಿಫಿಕೇಟ್ ಗೊತ್ತಲ್ಲ, ಎಂತೆಂಥ ಅದಕ್ಕೆಲ್ಲ ಫೇಕ್ ಸರ್ಟಿಫಿಕೇಟ್ ಕೊಡ್ತಾರಂತೆ. ಇನ್ನು ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿದ್ದಾರೆ ಅಂತಂದು ಕೊಡಲ್ವ. ಮೊದಲೇ ಇವರಿಗೆಲ್ಲ ಆ ಪೊಲೀಸರಿಗೆಲ್ಲ ಒಂದು ಚೆನ್ನಾಗಿರೋ ಕಡೆ ಇದು ಇರುತ್ತೆ, ಏನಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಸೆಟ್ ಮಾಡಿರ್ತಾರೆ. ಇವ್ರು ಏನು ಕೇಳಿದ್ರು ಕೈಗೆಟುಕೋ ದರದಲ್ಲಿ ಸಿಗುತ್ತೆ. ಆಮೇಲೆ ಇವ್ರು ಕೊಡಲೇಬೇಕಂತ ಏನಿಲ್ಲಲ್ಲ, ಎಲ್ಲ ಪರಿಚಯ ಇರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಫೇಕ್ ಸರ್ಟಿಫಿಕೇಟ್ ತಂದು ಆಮೇಲೆ ಡಿಸ್ಟೆನ್ಸಲ್ಲಿ ನಿಂತಿರ್ತಾರೆ. ಆ ಮ್ಯಾಜಿಸ್ಟ್ರೇಟ್ರ್ ಹತ್ರ ಎಲ್ಲ ಚೆನ್ನಾಗಿದ್ದಾರೆ, ಏನೂ ಇಲ್ಲ ಅಂತೇಳಿ ಸಾಲ್ವ್ ಮಾಡ್ತಾರೆ. ಅವರು ಸಂಬಂಧಿಗೂ ಇವರು ಅಂದರೆ ಜಯರಾಜ್ ಮತ್ತು ಬೆನ್ನಿಕ್ಸ್ದೇ ತಪ್ಪಿದೆ ಅಂಥೇಳಿ ಕೋರ್ಟ್ನಲ್ಲಿ ಕರ್ಕೊಂಬರ್ತಾರೆ, ಪೊಲೀಸ್ ಸ್ಟೇಷನಿಗೆ ಮತ್ತೆ ಕರ್ಕೊಂಬರ್ತಾರೆ. ಕರ್ಕೊಂಬಂದು ದಿನ ಚೆನ್ನಾಗಿ ಹೊಡಿತಾರೆ, ಇಬ್ಬರಿಗೂ ಚೆನ್ನಾಗಿ ಹೊಡಿತಾರೆ. ಎಷ್ಟು ಹೊಡಿತಾರೆ ಅಂದರೆ ಸಿಕ್ಕಾಪಟ್ಟೆ ಹೊಡಿತಾರೆ. ಅವತ್ತೇ ಜಯರಾಜ್ ಮತ್ತು ಬೆನ್ನಿಕ್ಸ್ ಇಬ್ಬರು ಸತ್ತೋಗ್ತಾರೆ. ಸೊ ಆ ಸಾಯಕ್ಕಿಂತ ಮುಂಚೆ ಒಂದು ಲೇಡಿ ಕಾನ್ಸ್ಟೇಬಲ್. ಸೊ ಈ ಲೇಡಿ ಕಾನ್ಸ್ಟೇಬಲಿಂದ ಎಂಟೈರ್ ಕೇಸ್ನ ಚೇಂಜ್ ಆಗಿಬಿಡುತ್ತೆ.
ಈ ಏನು ಮಾಡ್ತಾರೆ ಅಂತಂದರೆ ಇವ್ರಿಗೆ ಏನು ಹೊಡೆದಿರ್ತಾರಲ್ಲ ಆ ಟೈಮಲ್ಲಿ ನೈಟ್ ಡ್ಯೂಟಿಗೆ ಯಾರು ಇರ್ತಾರೆ, ರೇವತಿ ಎಂಬ ಕಾನ್ಸ್ಟೇಬಲ್ ಇರ್ತಾರೆ. ಸೊ ರೇವತಿ ಏನು ಮಾಡ್ತಾ, ಸೊ ಮೊದಲೇ ಅವ್ರಿಗೆ ಹೆಣ್ಣು, ಸೊ ಅವ್ರಿಗೆ ಅವ್ರ ಕಷ್ಟ ನೋಡೋದಾಗ್ಲಾರ್ದೆ ಅವರಿಗೆಲ್ಲ ಸ್ವಲ್ಪ ಸಹಾಯ ಮಾಡೋಕ್ಕೆ ಹೋಗ್ತಾರಂತೆ. ಆ ಪೊಲೀಸ್ ಯಾರಂತಂದರೆ ಹೆಡ್ ಪೊಲೀಸ್ ಬಂದು ಶ್ರೀಧರ್ ಅಂತ, ಅವನು ರೇವತಿಗೆ ನೀವೆಲ್ಲ ಈ ಥರ ಮಾಡೋದೆಲ್ಲ ಸರಿ ಕಾಣಲ್ಲ ಅಂತೇಳಿ ಅವ್ರಿಗೂ ಚೆನ್ನಾಗಿ ಬೈತಾನಂತೆ ರೇವತಿ ಅವ್ರಿಗೆ. ಸೊ ಇದೆಲ್ಲ ಕೇಸ್ ಮುಗಿದಾದ್ಮೇಲೆ ಲಾಕಪ್ ಡೆತ್. ಸೊ ಇವ್ರಿಗೆಲ್ಲ ಹೊಡೆದ್ಮೇಲೆ ಅವರಿಬ್ಬರು ಸಾಯ್ತಾರೆ. ಸೊ ಈ ಸತ್ತ ಮೇಲೆ ಹೈಕೋರ್ಟಿಂದ ಒಂದು ಮ್ಯಾಜಿಸ್ಟ್ರೇಟ್ನ ನೇಮಕ ಮಾಡಿ, ಇದೆಲ್ಲ ಸ್ವಲ್ಪ ಕೇಸ್ ಆಗುತ್ತೆ, ಸೊ ಪಬ್ಲಿಕ್ಕಿಂದ ಗೊತ್ತಾಗುತ್ತೆ ಪೊಲೀಸೆಲ್ಲ ಇವ್ರಿಗೆ ಹೊಡೆದು ಸಾಯಿಸಿದ್ದಾರೆ ಅಂತ. ಸ್ವಲ್ಪ ಪಬ್ಲಿಕ್ ಇಂಟ್ರೆಸ್ಟ್ ತೋರಿಸಿ ಕೇಸ್ನ ಹೋಗಿ ಒಂದು CID ಆಮೇಲೆ ಮ್ಯಾಜಿಸ್ಟ್ರೇಟ್ ಹತ್ರ ಬಂದು ಅಂದರೆ ಕೋರ್ಟ್ ಇನ್ಸ್ಟಿಟ್ಯೂಟ್ ಆಗಿ ಸುಮೋಟೋ ಕೇಸ್ನ ಏನು ಮಾಡ್ತಾರೆ, ಒಬ್ಬರು ಭಾರತಿ ದಾಸ್ ಎಂಬ ಮ್ಯಾಜಿಸ್ಟ್ರೇಟ್ ಬರ್ತಾರೆ. ಆ ಮ್ಯಾಜಿಸ್ಟ್ರೇಟ್ ಒಂದು ಏನು ಕೇಸ್ನ ಡೀಟೇಲ್ಸ್ನೆಲ್ಲ ತಗೊಂತಾರೆ. ಆ ತಗೋ ಟೈಮಲ್ಲಿ ಒಂದು ಕಾನ್ಸ್ಟೇಬಲ್ ಓಕೆ ಇವ್ರನ್ನ ಎದುರ್ಸಕ್ಕಂತ ಹೋಗ್ತಾನೆ ಕಾನ್ಸ್ಟೇಬಲು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ ಭಾರತಿ ದಾಸ್ ಎಂಬ ಅಧಿಕಾರಿಗಳಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನೋ ದೊಡ್ಡ ಆಟನೇ ಆಡಿದ್ದಾರೆ ಇವರು. ಸೊ ಇದನ್ನು ತನಿಖೆ ಹಚ್ಚಲಾರ್ದು ಬಿಡಬಾರ್ದು ಅಂತೇಳಿ, ಯಾಕಂದರೆ ಸೊ ಫಸ್ಟ್ ಎವಿಡೆನ್ಸ್ ಏನು CCTV. ಆ CCTVನೇ ಎಕ್ಸಾಕ್ಟ್ ದಿನನೇ ಡೆಸ್ಟ್ರಾಯ್ ಮಾಡಿರ್ತಾರೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಬಿಗ್ಗೆಸ್ಟ್ ಇಂಡ್ ಅವರೇ ಕೊಟ್ಟಿರ್ತಾರೆ ಆಲ್ರೆಡಿ. ಅವತ್ತೇ ಡಿಸ್ಟ್ರಾಯ್ ಆಗಬೇಕಂದ್ರೆ ಆಡಿಯೋದು ಇಲ್ಲಿ ಅವತ್ತೇನೋ ನಡೆದಿದೆ, ಅದೇ ರೀಸನ್ಗೆ ಇದು ಡೆಸ್ಟ್ರಾಯ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಪಾಯಿಂಟು ಅಲ್ಲಿಂದನೇ ಸ್ಟಾರ್ಟ್ ಮಾಡಿ, ಆಮೇಲೆ ರೇವತಿ ಅನ್ನೋರು ಇವ್ರನ್ನ ಖುದ್ದಾಗಿ ಮೀಟಾಗಿ ಆ ಭಾರತಿ ದಾಸ್ ಅಧಿಕಾರಿಗಳಿಗೆ ಎಲ್ಲ ಡೀಟೇಲ್ಸ್ನ ಹೇಳ್ತಾರೆ. ಹೇಳಿದ್ಮೇಲೆ ಇವ್ರದ್ದೇನು ಶರ್ಟು ಪ್ಯಾಂಟ್ ಇರುತ್ತಲ್ಲ ಬ್ಲಡ್ ಹತ್ತಿರ್ತು ಅದು, ಆಮೇಲೆ ಆ ಗೋಡೆಗೆ ಅಥವಾ ಎಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಎರಡು. ಸೊ ಫಾರೆನ್ಸಿಕ್ಕಿಂದ ಎರಡನ್ನ ಮ್ಯಾಚ್ ಮಾಡಿ ನೋಡ್ತಾರೆ. ಸೊ ಎಕ್ಸಾಕ್ಟ್ಲಿ ಎರಡಕ್ಕೂ ಮ್ಯಾಚ್ ಆಗುತ್ತೆ. ಇದು ಎರಡು ಬ್ಲಡ್ ಬಂದು ಇವ್ರದ್ದೇ ಅಂತ ಗೊತ್ತಾಗುತ್ತೆ. ಗಲ್ಲು ಶಿಕ್ಷೆ ಸ್ವರೂಪನ ಪಡೆದಿದೆ. ಸೊ ಇದು ಮೇನ್ ರೀಸನ್ ಏನಪ್ಪ ಅಂತಂದರೆ, ಒಂದು ಏನೋ ತೆಗೆದಿದ್ದಾರೆ ಅಥವಾ ಏನೋ ಒಂದಂತ ಬಿಟ್ಟಿದ್ದರೆ ಆಗೋಗಿತ್ತು. ಬಟ್ ಪೊಲೀಸು ನಮಗೆ ಅಧಿಕಾರ ಇದೆ, ನಮಗೆ ದರ್ಪ ಇದೆ ಅಂಥೇಳಿ ಏನು ಮಾಡಿದ್ರು, ಅದು ಇವತ್ತು ತಮ್ಮನ್ನು ತಮ್ಮ ಫ್ಯಾಮಿಲಿಯವ್ರನ್ನ ತಾವೇ ಖುದ್ದಾಗೆ ಸುಟ್ಟಿರೋ ಘಟನೆ ನಮ್ಮ ಮುಂದೆ ನಡೆದಿದೆ. ಇದೆಲ್ಲ ಸೊ ಈಗೋ ಅದೆಲ್ಲ ನಮ್ಮ ಹತ್ರ ಇದೆ ಅನ್ನೋದು ತೋರಿಸ್ಕೊಳ್ಳೋದೇ ಈಗೋ ಅಲ್ಲ, ಇನ್ನೊಬ್ಬರನ್ನ ತುಳಿತೀವಿ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಕೇಸು. ಸೊ ಈ ಕೇಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.